ನನ್ನ ಹೆಸರು ದೀಪಕ್ ಅಂತ. ಸೊ ಮೂಲತಃ ತುಮಕೂರಿಂದ ಬಂದಿರೋರು. ಮೇಡಮ್ ಹೇಳ್ದಂಗೆ IT ಬ್ಯಾಕ್ಗ್ರೌಂಡಿಂದ ಬಂದಿದ್ದೀನಿ. ಸೊ ಇದು ನಮ್ಮ ಮೊದಲನೆಯ ನಿರ್ಮಾಣ. ತುಂಬ ಕನಸು ಹೊತ್ಕೊಂಡು ಬಂದಿದ್ದೀವಿ. ತುಂಬ ಪ್ಲ್ಯಾನಿಂಗು, ತುಂಬ ಪ್ರೀತಿಯಿಂದ, ತುಂಬ ಕಷ್ಟಪಟ್ಟು ಇದನ್ನು ಮಾಡಿದ್ದೀವಿ. ಸೊ ನಿಮ್ಮ ಕಂಪ್ಲೀಟ್ ಸಪೋರ್ಟು, ಪ್ರೋತ್ಸಾಹ, ಪ್ರೀತಿ ನಮ್ಮ ಮೇಲಿರಲಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ಇದರಲ್ಲಿ. ಮೊದಲನೇದಾಗಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಮೂವಿಲಿ ಅಂತಂದರೆ, ಸ್ವಲ್ಪ ಜನದ ಹೆಸರುಗಳು ತಗೋಬೇಕಾಗುತ್ತೆ. ಏಕೆಂದರೆ ಅವ್ರು ಇಲ್ಲ ಅಂತಂದರೆ ಈ ಮೂವಿಗಳು ಆಗ್ತಾ ಇರಲಿಲ್ಲ. ಸೊ ಮೇನ್ಲಿ ಅಂದರೆ ನಾನು ಫಸ್ಟ್ ಆಫ್ ಆಲ್ ಪ್ರೊಡಕ್ಷನ್ಸ್ ಕಡೆಯಿಂದ ಹೇಳ್ತೀನಿ. ನಮ್ಮ ದೇವು ಅಂತ ಪ್ರೊಡಕ್ಷನ್ ಮ್ಯಾನೇಜರು. ಸೊ ನಮಗೆ ಫಸ್ಟ್ ಬಂದಾಗ ನಮಗೆ ಈ ಫೀಲ್ಡಲ್ಲಿ ಏನು ಅಂತ ಗೊತ್ತಿರಲಿಲ್ಲ. ಸೊ ಪಾಪ ಅವರು ಬೈಲಾಸಿಂದ ಹಿಡಿದು ಕಂಪ್ಲೀಟ್ ನಮಗೆ ಡೀಟೇಲ್ಸು ಹೇಳಿ, ಯಾರಿಗೆ ಯಾವ ಥರ ಇರಬೇಕು ಏನು ಅಂತ ಹೇಳ್ಕೊಟ್ಟು ಅಲ್ಲಿಂದನೂ ನಮ್ಗೆ ಹೇಳ್ಕೊಟ್ಟೋದಕ್ಕೆ ತುಂಬ ಥ್ಯಾಂಕ್ಸ್ ದೇವು. ಅದಾದಮೇಲೆ ನಮ್ಮ ಮಂಜಣ್ಣ ಅಂತ ಲೈಟ್ಸ್ ಇದ್ದಾರೆ, ಮಂಜಣ್ಣ ಇದ್ದಾರೆ, MCS ಅವರಲ್ಲಿದ್ದಾರೆ. ಅವ್ರಿಗೂ ತುಂಬ ಥ್ಯಾಂಕ್ಸ್. ಯಾಕೆಂದರೆ ಲೈಟಿಂಗ್ಸ್ ಇಲ್ಲಿ ನಾವು ಯಾವಾಗ ಏನೇ ಕೇಳಿದ್ರು ಇಲ್ಲ ಅಂತ ಹೇಳಿಲ್ಲ. ಒಂದೇ ಒಂದು ಲೈಟರ್ ನೋಟಲ್ಲಿ ಒಂದು ಹೇಳ್ತೀನಿ ಒಂದು ಲೈಟರ್ ನೋಟಲ್ಲಿ ಒಂದೇ ಒಂದು ವಿಷಯ ಹೇಳ್ಬೇಕಾಗಿದೆ. ನಮ್ಮ ದೇವಲೋಕದ ಸೀಕ್ವೆನ್ಸ್ ನಡೀತಾ ಇರ್ಬೇಕಾದ್ರೆ ವಿಲಿಯಂ ಅವರು ಲೈಟಿಂಗ್ಸ್ದು ರಿಕ್ವೈರ್ಮೆಂಟ್ಸ್ ಕೊಟ್ಟಿದ್ರು. ಅವತ್ತು ನೆಲಮಂಗಲದಲ್ಲಿ ಮೋಹನ್ ಬಿ ಕೆರೆ ಸ್ಟುಡಿಯೋದಲ್ಲಿ ನಡೀತಿತ್ತು. ಅವತ್ತು 3 ಸ್ಕೆಡ್ಯೂಲ್ ಅಂದರೆ 3 ಶೂಟಿಂಗ್ ಮಿಸ್ ಆಗಿದೆ, ಅಂದರೆ ಕ್ಯಾನ್ಸಲ್ ಆಗಿದೆ. ಯಾಕೆ ಅಂತ ನೋಡಿದ್ರೆ ಎಲ್ಲ ಲೈಟ್ಸ್ಗಳೂ ಬಂದು ನೆಲಮಂಗಲದಲ್ಲಿ ಇದೆ. ವಿಲಿಯಂ ಅವರು ಅಷ್ಟು ಲೈಟಿಂಗ್ಸ್ ಸೆಟ್ ಕೊಟ್ಟಿದ್ರು. ಮಂಜಣ್ಣ ಎರಡನೇ ಮಾತು ಹೇಳಿಲ್ಲ ಪಾಪ, ಬೇರೆ ಎಲ್ಲ ಕಮಿಟ್ಮೆಂಟು ಬಿಟ್ಟು ಇದಕ್ಕೋಸ್ಕರ ನಮಗೆ ಕಂಪ್ಲೀಟ್ ಲೈಟ್ಸು ಅಲ್ಲೇ ಇತ್ತು. ಸೊ ಅದೊಂದು ಇದು. ಅದಾದಮೇಲೆ ಆರ್ಟ್ ರಾಘಣ್ಣ ಬಂದಿದ್ದಾರೆ. ಸೊ ರಾಘಣ್ಣಂಗೂ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಕೊಡ್ತೀನಿ. ಇದೇ ರೀತಿ ಶಿವ್ ಸರ್ ಇದ್ರ ಮೇಲೆ ವರ್ಕ್ ಮಾಡಿದ್ದಾರೆ, ಉಲ್ಲಾಸ್ ಹೈದೂರ್ ಅವರು ವರ್ಕ್ ಮಾಡಿದ್ದಾರೆ, ಆಮೇಲೆ ನಮ್ಮ ಫುಡ್ ನಾಗಣ್ಣ ಅಂತ ಇದ್ದಾರೆ ಅವರು. ಸೊ ಈಚ್ ಆ್ಯಂಡ್ ಎವ್ರಿಬಡಿ. ಸೊ ಅವ್ರಿಗೆ ನನ್ನ ಕಡೆಯಿಂದ ತುಂಬ 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 ಥ್ಯಾಂಕ್ ಯು. ಸೊ ಪ್ರೊಡಕ್ಷನ್ ಬಿಟ್ಟರೆ ನಾವಿವಾಗ ಟೆಕ್ನಿಕಲ್ಲಾಗಿ ಮೂವಿ ಬಗ್ಗೆನೂ ಸ್ವಲ್ಪ ಹೇಳಬೇಕಾಗುತ್ತೆ. ಸೊ ಫಸ್ಟು ನಮ್ಮ ವಿಲಿಯಂ ಸರು ಸ್ವಲ್ಪ ಶೈ ನೇಚರು, ಒಂದು 3 ನಿಮಿಷದ ಮೇಲೆ ಮಾತಾಡಿಲ್ಲ. ಬಟ್ ಇವಾಗ ನಮ್ಮ ಸುನೀಲ್ ಸರ್ ಕತೆ ಎಷ್ಟು ಚೆನ್ನಾಗಿ ಮಾಡಿದಾರೋ ಅದನ್ನು ತೆರೆ ಮೇಲೆ ಕಾಣಿಸೋದಕ್ಕೆ ನಮ್ಮ ವಿಲಿಯಂ ಸರ್ ಕಾರಣ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ, ನೀವು ಟೀಸರ್ ಜಸ್ಟ್ ಅ ಗ್ಲಿಮ್ಸ್. ಸೊ ನೀವು ಮೂವಿ ನೋಡಿದ್ಮೇಲೆ ನೀವೇ ಹೇಳ್ತೀರ, ನಾವು ಜಾಸ್ತಿ ಹೇಳಬಾರ್ದು. ಬಟ್ ಅವ್ರ ಎಫರ್ಟು ಮತ್ತು ಅವ್ರ ಇದನ್ನು ನಾವು ಮೆನ್ಷನ್ ಮಾಡಲಿ ಅನ್ನೋದು ತಪ್ಪಾಗುತ್ತೆ. ಒಂದೊಂದ್ಸಲಿ ಡಬಲ್ ಕಾಲ್ ಶೀಟ್ಸು, ತ್ರಿಬಲ್ ಕಾಲ್ ಶೀಟ್ಸು, ಆಲ್ಮೋಸ್ಟ್ 24 hours ಎಲ್ಲ ವರ್ಕ್ ಮಾಡಿದ್ದಾರೆ. ಸೊ ಹಾಗಾಗಿ ವಿ ಹ್ಯಾವ್ ಟು ರಿಮೆಂಬರ್ ಹಿಮ್ ಆ್ಯಂಡ್ ಥ್ಯಾಂಕ್ ಹಿಮ್ ಫಾರ್ ಹಿಸ್ ಸಪೋರ್ಟ್. ತುಂಬ ಥ್ಯಾಂಕ್ಸ್ ವಿಲಿಯಂ ಸರ್. ಸೊ ವಿಲಿಯಂ ಸರ್ ಆದಮೇಲೆ ಜೂಡಾ ಸರ್ ಬಗ್ಗೆನೂ ಮಾತಾಡೋದಾಗುತ್ತೆ. ಜೂಡಾ ಸರ್ ಇಸ್ ಆಲ್ಸೋ ವೆರಿ ವೆರಿ ಟ್ಯಾಲೆಂಟೆಡ್ ಗೈ. ಇವತ್ತು ಅವರ ತಾಯಿ ಹುಷಾರಿಲ್ಲ ಅಂತ ಬರೋಕ್ಕಾಗಿಲ್ಲ. ಬಟ್ ಅವರು ಅಷ್ಟೇ ನಮಗೆ ತುಂಬ ಟೈಮ್ ಕೊಟ್ಟು, ಏಕೆಂದರೆ ಇದು ಹೇಳ್ದಂಗೆ 4 ಕಾಲಘಟ್ಟದಲ್ಲಿ ಬರುತ್ತೆ. ಹಾಗಾಗಿ ನಮ್ಮ ಸಾಂಗ್ಸ್ಗಳೂ ಅಷ್ಟೇ ಮುಂದಿನ ವಾರ ನಾವು ರಿಲೀಸ್ ಮಾಡ್ತೀವಿ. ಸೊ ಅದು ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಏನಕ್ಕೆ ನಾನು ಈ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ, ಅವ್ರ ಬಗ್ಗೆ ಥ್ಯಾಂಕ್ಸ್ ಹೇಳ್ತಿದ್ದೀನಿ ಅಂತ. ಅವರು ತುಂಬ ಟೈಮ್ ಕೊಟ್ಟು, ಎಫರ್ಟ್ ಕೊಟ್ಟು, ಖುದ್ದಾಗಿ ಎಲ್ಲ ಮಾಡಿಕೊಂಡು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಾದಮೇಲೆ 3ನೇದಾಗಿ ನಮ್ಮ ಆಶಿಕ್ ಅಂತ, ಅವರು ಎಡಿಟರು. ಅವ್ರಿಗೂ ಇವತ್ತು ಕಾರಣಾಂತರಗಳಿಂದ ಅವರು ಬರೋಕ್ಕಾಗಿಲ್ಲ. ಸೊ ಅಗೈನ್ ಇವಾಗ ಹೆಂಗೆ ನಮ್ಮ ಸುನೀಲ್ ಸರ್ದು ಕಥೆ ಹೇಳ್ತಾರೋ ಅದನ್ನು ನಿಮಗೆ ಈ ಕಟ್ ಇರ್ಬೋದು, ಎಡಿಟ್ ಕಟ್ ಇರ್ಬೋದು, ಅಲ್ಟಿಮೇಟ್ಲಿ ಇಟ್ಸ್ ಆಲ್ ಟೆಕ್ನಿಷಿಯನ್ಸ್ ವರ್ಕು. ಸೊ ಆಶಿಕ್ದು ಹೇಳಬೇಕು ಅಂದರೆ ಹಿ ಈಸ್ ಆಲ್ಸೋ ಮಲ್ಟಿ ಟ್ಯಾಲೆಂಟೆಡು. ಅಂದರೆ ನಮಗೆ ಮ್ಯೂಸಿಕ್ ಈ ಥರ ಬರಬೇಕು, ಅದೇ ಥರ ರೆಫರೆನ್ಸ್ ಕೊಟ್ಬಿಟ್ಟು ಕಟ್ ಮಾಡ್ಬಿಟ್ಟು ಕೊಡ್ತಾರೆ. ಸೊ ಒಂದೊಂದ್ಸಲಿ ಹೆಂಗಾಗುತ್ತೆ ಅಂತಂದರೆ ಅವ್ರ ರೆಫರೆನ್ಸ್ ಕಟ್ಟಿಗೆ ನಾವು ಅದನ್ನು ಮ್ಯಾಚ್ ಮಾಡೋಕ್ಕಾಗುತ್ತೋ ಅನ್ನೋದು ಒಂದೊಂದು ಇದಾಗುತ್ತೆ ಟೆಕ್ನಿಕಲಿಟಿ ನೀವು ನೋಡಬೇಕು ಅಂತಂದರೆ. ಸೊ ಹಿ ಈಸ್ ಆಲ್ಸೋ ವೆರಿ ಟ್ಯಾಲೆಂಟೆಡ್ ಆ್ಯಂಡ್ ಐ ಥ್ಯಾಂಕ್ ಆಶಿಕ್ ಆಲ್ಸೋ ಫಾರ್ ದಿ ಸಪೋರ್ಟ್. ಫೈನಲಿ ನಮ್ಮ ನಿರ್ಮಲ್ ಅವರು ಜಾಸ್ತಿ ಮಾತಾಡಿಲ್ಲ, 1 ನಿಮಿಷ. ಬಟ್ ಅವ್ರದ್ದು ಕೆಲಸ ತುಂಬ ತೋರಿಸ್ತಾ ಇದೆ. ಆಮೇಲೆ 1.5 ಗಂಟೆಯಿಂದ 1 ಗಂಟೆಗೆ ಇಳಿಸಿದ್ದಾರೆ. ಮತ್ತು ಸೊ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ಅವರು ನಮ್ಮ ಕನ್ನಡದ ಪ್ರತಿಭೆ. ಅವರು ಕನ್ನಡದಲ್ಲಿ ಓದಿ ಅಂದರೆ VFXದೇನೆ ಮಾಸ್ಟರ್ಸ್ ಮಾಡಿಬಿಟ್ಟು ಕನ್ನಡದಲ್ಲಿ ಬಂದು ಇಲ್ಲಿ ಮಾಡಬೇಕು ಅಂತ ಒಂದು ಕಂಪ್ನಿ ಕಟ್ಟಿದ್ದಾರೆ. ಬಹುಶಃ ಜಾಸ್ತಿ ಜನಕ್ಕೆ ಗೊತ್ತಿರೋದಕ್ಕಿಲ್ಲ. ಅವ್ರ ಕೆಳಗಡೆ 150 ಜನ ಕೆಲಸ ಮಾಡ್ತಾ ಇದ್ದಾರೆ. ಅವ್ರದ್ದು ಅಷ್ಟು ದೊಡ್ಡ ಕಂಪ್ನಿ ಅವ್ರದ್ದು. ಸೊ ತುಂಬ ಸಿನಿಮಾಗಳದ್ದು ಅವ್ರು ಮಾಡ್ತಾ ಇದ್ದಾರೆ. ಈಗ ಯಾವುದಾದ್ರು ದೊಡ್ಡ ಬ್ಯಾನರ್ಸ್ಗಳಲ್ಲಿ ದೊಡ್ಡ ಸಿನಿಮಾಗಳು ಇವಾಗ ಪ್ರೆಸೆಂಟಾಗಿ ಬರ್ತಿದೆಯೋ ಅದರಲ್ಲೆಲ್ಲರದು ಅವ್ರದ್ದು ಒಂದು ಪಾರ್ಟ್ ಇದ್ದೇ ಇದೆ.
ಸೊ ಆಮೇಲೆ ಅವರೊಂಥರ ಅಸೆಟ್ ಇದ್ದಂಗೆ, ಹೆಂಗೆ ಅಂತಂದರೆ ಬರೀ VFX ಅಂತಲ್ಲ, ಸೊ ಕಂಪ್ಲೀಟ್ ಬೇರೆ ಥರನೂ ಸಪೋರ್ಟ್ ಎಲ್ಲ ಕೊಟ್ಟು, ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ನಿರ್ಮಲ್ ಫಾರ್ ಇಸ್ ಸೆಲ್ಫ್ಲೆಸ್ ಎಫರ್ಟ್. ಥ್ಯಾಂಕ್ ಯು ನಿರ್ಮಲ್.